ಪ್ರಪೋಸ್ ಮಾಡೋ ಹೆಸರಿನಲ್ಲಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಕೊಂದಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಿಯಕರ ಕಿರಣ್ಣನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟಿದ್ದ ಪ್ರೇಯಸಿ ಸದ್ಯ ಬ್ಯಾಡರಹಳ್ಳಿ ಠಾಣೆ ಮುಂದೆ. ಆ ಯುವಕ ಮೃತ ಕಿರಣ್ ಏನಿದ್ದಾನೆ ಆತನ ಕುಟುಂಬಸ್ಥರು ಸೇರಿರುವಂಥದ್ದು. ಹುಡುಗಿಯನ್ನ ನಮಗೆ ಒಪ್ಪಿಸಿ ಇಲ್ಲವೇ ನ್ಯಾಯ ಕೊಡಿ ಅಂತೇಳಿ ಆ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಕಿರಣ್ನ ಬಾಡಿಯನ್ನು ಪಡೆಯೋದಿಲ್ಲ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. 6 ವರ್ಷಗಳಿಂದ ಕಿರಣ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಕಿರಣ್ ಮನೆಯಲ್ಲಿ ಮದುವೆಗೆ ಹುಡುಗಿಯನ್ನು ಕೂಡ ಹುಡುಕ್ತಾ ಇದ್ದಾರೆ. ಒಬ್ಬಳೇ ಹುಡುಗಿ ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ಅಂತ ಕುಟುಂಬಸ್ಥರು ಈಗ ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಕೊಲೆಯಲ್ಲಿ ಬೇರೆಯವರು ಕೂಡ ಇದ್ದಾರೆ ಅನ್ನೋ ಅನುಮಾನ ಇದೆ. ಕಿರಣ್ ಕೊಲೆ ಬಗ್ಗೆ ಕುಟುಂಬಸ್ಥರು ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲಸ ಮಾಡ್ತಿದ್ರು ಹುಡುಗಿ ಅವರು ಲವ್ ಕೇಸಲ್ಲಿ ಏನಾಗಿದೆ ಬಂದು ಪೊಲೀಸ್ನವ್ರು ಈಗ ಬರ್ದು ಮಾಡೋದ್ರಲ್ಲಿ ಮಧ್ಯಾಹ್ನ 3 ಗಂಟೆಗೆ ಏನೋ ರೆಸ್ಪಾನ್ಸ್ ಕೊಡ್ತೀವಿ ಗಾಡಿ ಬುಕ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಕಾಲು ಕಟ್ಟಿ ಹಾಕ್ಬಿಟ್ಟು ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಅವರು ಮನೆಗೆ ಯಾರಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಕಾಲಕ್ಕೆ ಕಟ್ಟಿ ಹಾಕಿಬಿಟ್ಟು ಸರ್ ಈಗ ಪರೀಕ್ಷೆ ಕಟ್ಟೆ ಅಂದ್ರೆ ಎಷ್ಟು ವರ್ಷ ಆಗಿತ್ತು ಇಲ್ಲಿ ನಿಮ್ಮ ಮನೇಲಿ ಹೇಳ್ಕೊಂಡಿದ್ರಾ ಮದುವೆ ಮಾಡ್ತಾ ಇದ್ದೀನಿ? ಏನಿಲ್ಲ ಸರ್, ನಾವೇ ಮದುವೆ ಮಾಡ್ಬೇಕು ಅಂತ ಮನೆಯೆಲ್ಲ ರೆಡಿ ಮಾಡಿಸಿದ್ರು. ಅವ್ರು ಹೆಣ್ಣು ನೋಡಿ ಅಂತ ಹೇಳಿದ್ರು ಸರ್. ಅವ್ನು ಹೇಳಿದ್ದ ಎಲ್ಲ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ರು. ನಿಮ್ಗೆ ಎಲ್ಲ ಅವಾಗ ಮಾಹಿತಿ ಬಂತು ಸರ್? ನಮಗೆ 4 ಗಂಟೆ ಏನ್ ಹೇಳ್ತೀರಿ ಈ ಕೇಸ್ ಬಗ್ಗೆ? ಏನ್ ಹೇಳ್ತೀವಿ? ಬೆಂಕಿ ಹಾಕಿ ಸುಟ್ಟಿದ್ದಾರೆ ಕೈಯೆಲ್ಲ ಕಟ್ಟಿಗೆ. ಹುಡುಗಿ ಯಾರು ಆ ಹುಡುಗಿಗೆ ಸಿಕ್ಕಿದಾರೆ ಈಗ? ಹೌದಾ, ಸಿಕ್ಕಿದ್ದಾರೆ ಮಾತಾಡಿ ಈಗ ಕಸ್ಟಡಿ ತಗೊಂಡಿದ್ದಾರೆ. ಈಗ ಅಷ್ಟು ಮಾಡಿದ್ರೆ ತುಮಕೂರಲ್ಲಿ ಮಾಡ್ಕೊಂಡಿದ್ದೆ ಸರ್. BCA ಮಾಡ್ಕೊಂಡು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ತಿದ್ದ ಕೆಲ್ಸಕ್ಕೆ ಬಂದು ಈ ಬೆಂಗಳೂರಿಗೆ ಯಾವ್ದೋ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೆ ಸರ್. ಮನೆಗೆ ಇವಾಗ ಮನೆ ಒಂದು 10 ಲಕ್ಷ ಖರ್ಚು ಮಾಡಿ ಮನೆ ಹಳೆ ಮನೆಯಾಗಿತ್ತು. ಮನೆಯೆಲ್ಲ ಇವಾಗ ರೆಡಿ ಮಾಡಿಸಿ ಮದುವೆ ಮಾಡಕ್ಕೆ ಮನೇಲಿ ಹೆಣ್ಣು ನೋಡ್ತಾ ಇದ್ರು ಸರ್. ಇವಾಗ ಇದೇನೋ ಲವ್ ಸ್ಟೋರಿ ಯಾರಿಗೂ ಏನೋ ಗೊತ್ತಿಲ್ಲ ಸರ್. ಇದೇನೋ ಈ ಹುಡುಗಿ ಯಾರೋ ಹಿಂದ್ ಬಿದ್ದು ಬಂದು ಮುಂದೆ ಹಂಗೆ ಮಾಡಿ ಏನೋ ಕೊಲೆ ಮಾಡಿದ್ದಾರೆ ಸರ್. ಏನ್ ಹೇಳ್ತೀರಾ ಸರ್? ಈಗ ಎಷ್ಟು ಜನ ಸೇರಿದ್ದೀರಾ? ಊರವರೆಲ್ಲ ಬಂದಿದ್ದೀರಾ? ಹೌದು ಸರ್, ಊರವರೆಲ್ಲ ಬಂದಿದ್ದು ಸರ್. ಇದೇನು ಅನ್ನೋದು ಕಣ್ಣೆ ಆಗತ್ತಂತ ನಾವು ಅಲ್ಲ ಈಗ ನಿಮ್ಮ ಹುಡುಗ ಬಾಡಿ ತಗೊಂಡು ಹೋಗಲ್ಲ ಸರ್. ನ್ಯಾಯ ಸಿಗ್ಬೇಕು, ಬಾಡಿ ತಗೊಂಡೋಗ್ಬೇಕು ನಾವು. ಇದೇನೋ ಇಲ್ಲೇನೋ ನಡೀತಾ ಐತೆ ಸರ್. ಭಯಂಕರ ನಡೀತಾ ಐತೆ ಸರ್. ಸುಮ್ಮನೆ ಯಾರು ಇಲ್ಲಿ ನಮ್ಗೇನೋ ಮಾಹಿತಿನೇ ಕೊಡ್ತಾ ಇಲ್ಲ. ಒಬ್ಬ ಹುಡುಗಿ ಕೈ ಕಾಲು ಕಟ್ಟಿ ಅವನ್ನ ಕೊಲೆ ಮಾಡಕ್ ಸಾಧ್ಯ ಸರ್. ಒಬ್ಬ ಹುಡುಗ ನೋಡಿರೋ ಬಲಾಡಿ ಇದ್ದ, ತಿರೋ ಹುಡುಗ ವೀಕರಲ್ಲ ಅಂತ ಹುಡುಗನ ಕಾಲ್ ಕಟ್ಟಿ ಸಿಮೆಂಟ್ ಬೆಂಕಿ ಕ್ಷಣ ತನಕ ಅವನೇನು ವೇಕೊಂಡಿದ್ದ ಸರ್. ಇವ್ರು ಏನೋ ಅವಳೇ ಹಂಗೆ ಮಾಡಿದ್ದು, ಕೈ ಕಾಲು ಕಟ್ಟಿ ಇಟ್ಕೊಂಡ ಯಾವ್ದೋ ಧಾರಾವಾಹಿಗೆ ಸೀರಿಯಲ್ ಬರ್ತಲ್ಲ ಆ ಥರ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಪ್ಪ ಅಮ್ಮ ಯಾರು ಇಲ್ಲಿದ್ದಾರ? ಅಪ್ಪ ಐತೆ ಸರ್. ಯಾವ ಹುಡುಗಿದು? ಹುಡುಗಿದ್ ಗೊತ್ತಲ್ಲ ಸರ್, ಹುಡುಗಿನ ಕ್ಯಾರೆಕ್ಟರ್ ಗೊತ್ತಿಲ್ಲ ಸರ್ ನಮ್ಗೇನು. ನಾವಲ್ಲಿ ಊರಲ್ಲಿ ಹೆಣ್ಣು ನೋಡ್ತಾ ಇದ್ವಿ ಹುಡುಗ ನಮ್ಮ ಇದ್ರಲ್ಲಿ. ಹುಡುಗಿ ಯಾರು ಏನು ಅಂತ ಏನೋ ನಾವು ಹುಡುಗನು ಹೇಳ್ಕೊಂಡ್ರಲ್ಲ, ಇವ್ರು ಹೆಣ್ಣು ನೋಡ್ತೀವಿ ಅಂತ ನೋಡ್ರಿ ಅಂತ ಅವನು ಹೇಳಿದ್ರು ಸರ್. ಇದಲ್ಲೇ ಬೆಳೆದವನು ಇಷ್ಟು ಹುಡುಗನಿಂದ ಬೆಳೆದ ಅವನು. ಆ ಹುಡುಗಿ ಒಬ್ಬ ಹೆಂಗೆ ಸಾಯಿಸೋಳು ಅದನ್ನೇ ಹೇಳ್ಬೇಕು ನಮಗೆ. ಅದು ಬಿಟ್ಟರೆ ಬೇರೆ ಏನೋ ಕೇಳೋಕ್ಕಲ್ಲ. ಇಲ್ಲ ಹುಡುಗಿನ ಒಪ್ಸಿ ಅಷ್ಟೇ ಕೇಳೋದು ನಾವೇನೋ ಮಾಡ್ಕೊಂತೀವಿ. ಇಲ್ಲ ನ್ಯಾಯ ಬೇಕು ನಮ್ಗೆ ಅಷ್ಟೇ. ಅವಳು ಹೆಂಗೆ ಸಾಯಿಸೋದು ಒಬ್ಳೆ? ಅದು ಹೆಂಗೆ ಪೆಟ್ರೋಲ್ ಇಕ್ಕಿ ಇದು ಒಬ್ಬಳೇ ಸಾಯಿಸಿಬಿಡ್ಲು. ಅವಳು ಒಬ್ಬ ಸಾಯ್ಸಕ್ಕಾಗ್ತಾ? ನೀವು ಬಂದು ಒಬ್ಬ ಸಾಯ್ಸಕ್ಕಾಗ್ತಾ? ಆಗುತ್ತೆ ಸರ್. ನೀವು ಹುಡುಗಿ ಆಗಲ್ಲ. ಇವ್ರು ಪೊಲೀಸ್ ಹೇಳ್ತಾರೆ ಹುಡುಗಿ ವಿಷಯ ಕೇಳಿಲ್ಲ ಅಂತ. ಅವಳು ಸಾಯ್ಬೇಕಾಯ್ತು. ಅವಳು ಯಾಕೆ ಸತ್ತಿಲ್ಲ? ಅವಳು ಸಾಯ್ಬೇಕಾಯ್ತು. ಅವ್ಳು ಸತ್ತಿದ್ರೆ ಬೇಕಾದ್ರೆ ಸುಮ್ಕಾಗ್ಬಿಡ್ತೀವಿ. ಅವ್ಳು ಸತ್ತಿಲ್ಲ ಅಂತ ನ್ಯಾಯ ಬೇಕು. ನ್ಯಾಯ ಸಿಗಂಟ ಬಿಡಲ್ಲ. ಇಲ್ಲ ಅವಳು ಒಪ್ಸಿ ನಮಗೆ ಬೇಕಾದ್ರೆ ನಮ್ಗೆ ಏನೋ ಮಾಡ್ಕೊಂಡ ಅವಳು ಸರ್. ಚಿಕ್ಕ ವಯಸ್ಸಿನ ಹುಡುಗಿ ಇಷ್ಟು ಹುಡುಗಿಂದ ಜೊತೆ ಬೆಳಗಿಂದ ನಾವು ಹೆಂಗ್ ಗೊತ್ತ ನಮ್ಗೆ ಏನು ಬೇಕಷ್ಟೇ, ನ್ಯಾಯ ಬೇಕಷ್ಟೇ, ಬೇರೆ ಏನು ಕೇಳಕ್ ನಾವು. ಅವೆಲ್ಲ ಒಪ್ಸಿ ಹುಡುಗಿ ನಾವು ಬೇಕಾದ್ರೆ ಇದೇ ಟೆನ್ಷನ್ ಕಡ್ದಾಕ್ ಹೋಗ್ತೀವಿ ಅಷ್ಟೇ. ಇದೇ ಟೆನ್ಷನ್ ಕಡ್ದಾಕಿ ಅದೇ ಟೆನ್ಷನ್ ಒಳಗೆ ನಾನು ಒಳಗೆ ಹೋಗ್ತೀವಿ. ನಾನು ರೆಡಿ ಇದೀನಿ. ಬೇರೆ ಚಿಕ್ಕ ದೊಡ್ಡ ಮಕ್ಳೆಲ್ಲ ಆದ್ರೆ ಹೇಳ್ಬೇಕಾದ್ರೆ ಒಳಗೆ ಹೋಗಿ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ? 6 ವರ್ಷ ಆಯ್ತು ಮುಂದೆ. 6 ವರ್ಷ ಬಂದು ಈ ವಡಾಫೋನ್ ಕಂಪ್ನಿ ಕೆಲಸ ಮಾಡ್ತಿದ್ದಂತೆ. ಹುಡುಗಿ ಬಗ್ಗೆ BCA ಮಾಡಿದ್ದಾನೆ. ಹುಡುಗಿ ಬಗ್ಗೆ ಏನು ಮನೇಲಿ ಬಗ್ಗೆ ಮಾಹಿತಿ ಗೊತ್ತಾ ಸರ್? ಮನೇಲಿ ನಮ್ ಚಿಕ್ಕ ವಯಸ್ಸಿನ ಜೊತೆ ನಮ್ ಕಡೆ ಹೇಳಿಲ್ಲ ಅವನು. ಹುಡುಗಿ ಅವರು ಏನು ಹುಡುಗಿ ಅವ್ರು ಎಂತ ಏನೋ ಗೊತ್ತಿಲ್ಲ. ನಿಮ್ಗೆ ಏನಂತ ಹೇಳಿದ್ರು? ನಿಮ್ಗೆ ಏನಾದ್ರು ಗೊತ್ತಾಯ್ತು? ನಮ್ಗೆ ಸಾಯಂಕಾಲ ನಿನ್ನೆ ನಡೆದಿರುವಂತಹ ಘಟನೆ ಇದು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಿಯಕರನನ್ನು ಈ ಯುವತಿ ತನ್ನ ಮನೆಗೆ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಕರೆಸ್ಕೊಂಡಿದ್ಲಂತೆ. ಕರೆಸ್ಕೊಂಡು ವೆಸ್ಟರ್ನ್ ಸ್ಟೈಲಲ್ಲಿ ನಿನಗೆ ನಾನು ಪ್ರಪೋಸನ್ನು ಮಾಡಬೇಕು ಅಂತ ಹೇಳಿ
ಅವನ ಕೈಕಾಲನ್ನು ಮೊದಲಿಗೆ ಹಗ್ಗದಿಂದ ಕಟ್ಟಿದ್ದಾಳೆ. ಯಾಕೆ ಕೈಕಾಲನ್ನು ನೀನು ಹಗ್ಗದಿಂದ ಕಟ್ತಾ ಇದೆಯಾ ಇಷ್ಟೊಂದು, ಅದು ಕೂಡ ಇಷ್ಟು ಗಟ್ಟಿಯಾಗಿ ಅಂತಂದರೆ, ಇಲ್ಲ ಇದೇನೇ ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡೋದು ಚೆನ್ನಾಗಿರುತ್ತೆ ಅಂತೇಳೆಲ್ಲ ಕತೆ ಹೇಳಿಬಿಟ್ಟು ಅವನಿಗೆ ಕೈಕಾಲಿಗೆ ಹಗ್ಗವನ್ನು ಕಟ್ಟಿ ಆತನ ಬಟ್ಟೆಯನ್ನು ಬಿಚ್ಚಿಸಿದ್ದಾಳೆ. ಬಟ್ಟೆಯನ್ನು ಬಿಚ್ಚಿಸಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ತಾನು ಕೂಡ ಆ ಬಟ್ಟೆಯನ್ನು ಬಿಚ್ಚಿ ಅವನ ಮೇಲೆ ಸೀಮೆ ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ಹಚ್ಚಿದ್ದಾಳೆ ಅನ್ನೋದು ಒಂದು ಆರೋಪ. ಸದ್ಯ ಪೊಲೀಸರು ಆ ಯುವತಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಅನುಮಾನ ಮೂಡ್ತಾ ಇರೋದು ಏನು ಅಂದರೆ, ಒಬ್ಬಳೇ ಕೊಲೆಯನ್ನು ಮಾಡಿದ್ಲಾ ಅಥವಾ ಬೇರೆ ಯಾರಾದರೂ ಆಕೆಗೆ ಸಾಥನ್ನು ಕೊಟ್ಟಿದ್ರಾ ಅನ್ನೋದು. ಸದ್ಯ ಪೊಲೀಸರು ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇದೀಗ ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮುಂದೆ ನೆರೆದು, ಹಾಗೆ ಆತನ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಮುಂದೆ ನೆರೆದು, ನಾವು ನಮ್ಮ ಹುಡುಗನ ಬಾಡಿಯನ್ನು ತೆಗೆದುಕೊಂಡು ಹೋಗೋದಿಲ್ಲ, ನಮಗೆ ನ್ಯಾಯ ಬೇಕು, ಇಲ್ಲದಿದ್ದರೆ ಆ ಹುಡುಗಿಯನ್ನೇ ನಮಗೆ ಒಪ್ಪಿಸಿ, ನಾವೇ ಆಕೆಯ ಬಳಿ ಸತ್ಯ ಏನು ಅನ್ನೋದನ್ನು ತಿಳಿದುಕೊಳ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದೆಡೆ ಊರಿನಲ್ಲಿ ಈ ಕಿರಣ್ಗೆ ಮದುವೆ ಮಾಡಬೇಕು ಅಂತೇಳಿ ಹುಡುಗಿಯನ್ನು ನೋಡ್ತಾ ಇದ್ರಂತೆ. ಈ ಕಿರಣ್ ಕೂಡ ತನ್ನ ಕುಟುಂಬಸ್ಥರಿಗೆ ಆಯಿತು ಮದುವೆ ಆಗ್ತೀನಿ ನಾನು, ಹುಡುಗಿಯನ್ನು ನೋಡಿ ಅಂತ ಕೂಡ ಹೇಳಿದ್ನಂತೆ. ಇವರ ಪ್ರೇಮ ಪ್ರಸಂಗದ ಬಗ್ಗೆ ಯಾರಿಗೂ ಹೇಳೇ ಇಲ್ವಂತೆ. ಹೀಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಹುಟ್ಟುತ್ತಾ ಇದ್ದಾವೆ, ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಪೊಲೀಸರ ತನಿಖೆಯಿಂದಲೇ ಇದರ ಸಂಪೂರ್ಣ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.